ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಸನ್ಬ್ಲೆಸ್ 60K ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಿದೆ. ಅದರಿಂದ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ಸನ್ಬ್ಲೆಸ್ 60K ಅನ್ನುವಂಥ ಒಂದು ಟ್ಯಾಬ್ಲೆಟಿನ ತಯಾರು ಮಾಡಿರ್ತಕ್ಕಂಥ ಮತ್ತು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ಜೈಡಸ್ ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು ಮತ್ತು ಮ್ಯಾನುಫ್ಯಾಕ್ಚರ್ ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟ್ ಮಾಲಿಕ್ಯೂಲ್ ನೇಮ್ನ ಹೇಳೋದಾದ್ರೆ ಕಂಟೆಂಟ್ ಬಂದುಬಿಟ್ಟು ಒಂದು ಕೋಲೆಕ್ಯಾಲ್ಸಿಫೆರಾಲ್ ಅನ್ನುವಂಥದ್ದು ಅಂತ ವಿಟಮಿನ್ D3 ಅಂತ ಕರಿತಾರೆ. ವಿಟಮಿನ್ D3 ಅಂತಂದರೆ ಇನ್ನೊಂದು ಹೆಸರು ಕೋಲೆಕ್ಯಾಲ್ಸಿಫೆರಾಲ್. ಮೇನ್ ಇದರ ಒಂದು ಸಾಲ್ಟ್ ಕಾಂಪೋಸಿಷನ್ ಎಷ್ಟು ಪ್ರಮಾಣ ಇರುತ್ತೆ ಅಂತಂದ್ರೆ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಇಷ್ಟು ಈ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ ಕೋಲೆಕ್ಯಾಲ್ಸಿಫೆರಾಲ್ ಸಿಗುತ್ತೆ. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ಒಂದು 25 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಈ ಒಂದು ಟ್ಯಾಬ್ಲೆಟ್ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಮತ್ತು ಲೈಟಿಂದ ಮಾಯ್ಶ್ಚರಿಂದ ದೂರ ಇಡಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟಿನ. ಮತ್ತು ಇದರ ಒಂದು ಪ್ಯಾಕೇಜಿಂಗನ್ನು ನೋಡೋದಾದ್ರೆ ಎಷ್ಟು ಒಂದು ಸ್ಟಿಪ್ಪಲ್ಲಿ ನಿಮಗೆ ಒಂದು ಸ್ಟಿಪ್ಪಲ್ಲಿ 4 ಒಂದು ಟ್ಯಾಬ್ಲೆಟ್ಗಳು ಸಿಗ್ತಾವೆ. ಅದರ MRP ಬಂದುಬಿಟ್ಟು $137 ಆಗಿರುತ್ತೆ. ಮತ್ತು ಇದರಲ್ಲಿ ಒಂದು ಬೆನಿಫಿಟ್ಸ್ ಯೂಸಸ್ ಯಾವೆಲ್ಲ ಕಂಡೀಷ್ನಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ಡಾಕ್ಟರ್ ಬರೆದು ಕೊಡ್ತಾರೆ ತೆಗೆದುಕೊಳ್ಬೋದು ಅಂತಂದರೆ, ಮೊದಲಿಗೆ ಒಂದೇ ಕಂಡೀಷನ್ಸ್ ಬಂದುಬಿಟ್ಟು ವಿಟಮಿನ್ D ಡಿಫಿಷಿಯನ್ಸಿ ಇದ್ದಾಗ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ಕೊಡ್ತಾರೆ. ಅಂತಂದರೆ ಈ ವಿಟಮಿನ್ D ಏನಾಗುತ್ತೆ ಅಂತ ಟ್ಯಾಬ್ಲೆಟ್ ಕೊಟ್ಟಾಗ ಬ್ಲಡ್ಡಲ್ಲಿ ವಿಟಮಿನ್ D ಲೆವೆಲ್ಸ್ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ. ಈ ರೀತಿ ಹೆಚ್ಚಿಗೆ ಆದಾಗ ಏನಾಗುತ್ತೆ ಒಂದು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಏನಾಗುತ್ತೆ ಅದು ಕೂಡ ನಮಗೇನಾಗುತ್ತೆ ಹೆಚ್ಚಿಗೆ ಆಗುತ್ತೆ. ಈ ರೀತಿ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಶಿಯಂ ಹೆಚ್ಚಿಗೆ ಆಗೋದ್ರಿಂದ ಏನಾಗುತ್ತೆ ಒಂದು ಬೋನ್ಸ್ ಏನಿರುತ್ತೆ ಸ್ಟ್ರಾಂಗ್ ಆಗ್ತಾವೆ ಮತ್ತು ಹೆಲ್ದಿ ಆಗ್ತವೆ. ಈ ರೀತಿ ಇದ್ದಾಗ ಏನು ಮಾಡ್ತಾರೆ ಡಾಕ್ಟರ್ ವಿಟಮಿನ್ ಸ್ಟ್ರಾಂಗ್ ಬೋನ್ಸ್ ಗಟ್ಟಾಗಲಿಕ್ಕೆ ಈ ಒಂದು ಟ್ಯಾಬ್ಲೆಟ್ ನಿಮಗೆ ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಇನ್ನೊಂದು ಟ್ರೀಟ್ಮೆಂಟ್ ಆಫ್ ಓಸ್ಟಿಯೋಪೊರೋಸಿಸ್ ಅನ್ನುವಂಥ ಒಂದು ಕಾಯಿಲೆಗೆ ಈ ಒಂದು ಮೆಡಿಸಿನ್ಸನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅಂತಂದರೆ ಓಸ್ಟಿಯೋಪೊರೋಸಿಸ್ ಅಂತಂದರೆ ಒಂದು ವೀಕ್ನೆಸ್ ಆಫ್ ದ ಬೋನ್ಸ್, ವೀಕ್ ಇರುತ್ತಲ್ಲ ಬೋನ್ಸ್, ಅದನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇದಿಷ್ಟು ಇದರ ಒಂದು ಬೆನಿಫಿಟ್ಸ್ ಆಗಿರುತ್ತೆ. ಮತ್ತು ಸೈಡ್ ಎಫೆಕ್ಟ್ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಆಗೋದಿಲ್ಲ. ಇನ್ ಕೇಸ್ ನಿಮಗೇನಾದರೂ ಒಂದು ಅಲರ್ಜಿ ಹಾಕುಂತು ನಿಮ್ಗೆ ಆಗ್ತಾಯಿಲ್ಲೋ ನಿಮ್ಗೆ ವಾಮಿಟಿಂಗ್ ಆಗುತ್ತಂದರೆ ಆ ಒಂದು ಏನು ಅವಾಗ ಡಿಸ್ಕಂಟಿನ್ಯೂ ಮಾಡಿ ಟ್ಯಾಬ್ಲೆಟ್ ಡಾಕ್ಟರ್ ಕನ್ಸಲ್ಟನ್ನು ಮಾಡಿ. ಮತ್ತು ಡೋಸೇಜನ್ನು ನೋಡೋದಾದ್ರೆ ಅಂದರೆ ಯಾವಾಗ ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ನೋಡೋದಾದ್ರೆ ಈ ಒಂದು ಟ್ಯಾಬ್ಲೆಟನ್ನು ವಾರಕ್ಕೊಮ್ಮೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. 1 ತಿಂಗಳು 4 ವಾರ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇಲ್ಲಪ್ಪ ಡೈಲಿ ಒಂದು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅಂತಂದ್ರೆ ಅವರವರ ಒಂದು ಕಂಡೀಷನ್ಸ್ ಮೇಲೆ ಈ ಒಂದು ಟ್ಯಾಬ್ಲೆಟ್ ಏನಾಗುತ್ತೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಅನ್ನೋದನ್ನು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ಶೇರ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.